ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ, ವಾಯ್ಸ್ ಸಹ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪಿಜ್ಜಾ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಟ್ಲಿಗೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಹಿಟ್ಟೆಲ್ಲ ಕಲಸಿದ್ದಾಯ್ತಲ್ವ. ಸೊ ಇಷ್ಟು ಸಾಫ್ಟ್ ಆದರೆ ಸಾಕು. ಸೊ ಅದಕ್ಕೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ನಾದಬೇಕು ಅಂದರೆ ಅದರ ರೆಸ್ಟ್ ಮಾಡೋಕ್ಕೆ ಬಿಡೋಕ್ಕೆ ಮುಂಚೆನೂ ನಾವು ಚೆನ್ನಾಗಿ ನಾದ್ಕೋಬೇಕು. ಆ ಥರ ಚೆನ್ನಾಗಿ ನಾದ್ಕೊಳ್ಳೋಣ. ಸೊ ನೋಡಿ ಇಷ್ಟು ಸಾಫ್ಟ್ ಆಯ್ತಲ್ವ ಎಣ್ಣೆ ಹಾಕಿ ನಾದಾದ್ಮೇಲೆ. ಸೊ ಇದನ್ನು 2 to 3 hours ರೆಸ್ಟ್ ಮಾಡೋಕ್ಕೆ ಬಿಡೋಣ. ರೆಸ್ಟ್ ಮಾಡಿದ್ದಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಇದನ್ನು ಸಹ ಲಟ್ಟಿಸ್ಕೋಬೇಕಲ್ವಾ. ಬನ್ನಿ ಲಟ್ಟಿಸ್ಕೊಳ್ಳೋಣ. ಹೇಗೆ ಲಟ್ಟಿಸ್ಕೊಳೋದು ಅಂತ ಅಂದರೆ ಸ್ವಲ್ಪ ಉಂಡೆ ಎಲ್ಲ ಸ್ವಲ್ಪ ದಪ್ಪ ತೊಗೊಳ್ಳೋಣ. ಯಾಕೆಂದರೆ ಪಿಜ್ಜಾಗೆಲ್ಲ ಅದು ಡಾಟ್ ಎಲ್ಲ ದಪ್ಪ ಇರುತ್ತಲ್ವ. ಸೊ ಹಾಗಾಗಿ ದಪ್ಪನೇ ಒರೆಸ್ಕೊಳ್ಳೋಣ. ನೋಡಿ ಈ ಥರ ಆ ಕಡೆ ಈ ಕಡೆ ಎಲ್ಲ ಹೋಗಿದೆ ಒಸ್ಕೊಂಡಿರೋದೆಲ್ಲ. ಸೊ ಇದನ್ನು ರೌಂಡ್ ಶೇಪಿಗೆ ತೊಗೊಬರೋಣ. ಹಾಗೆ ಇದನ್ನು ಕೈಯಲ್ಲೆಲ್ಲ ರೌಂಡ್ ಶೇಪಿಗೆ ತಟ್ಕೊಂಡು ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಆದಮೇಲೆ ಒಂದ್ಸರಿ ಕೈಯಲ್ಲೂ ಸಹ ಚೆನ್ನಾಗಿ ರೌಂಡ್ ಶೇಪಲ್ಲೇ ತಟ್ಕೋಬೇಕು. ನೋಡಿ ಎಷ್ಟು ತಿನ್ನಾಗಿ ನಾನು ತಟ್ಟಿದ್ದೀನಿ ಅಲ್ವಾ. ಸೊ ನೀವು ಸಹ ಇದೇ ಥರ ಮಾಡಿ, ಯಾಕೆಂದರೆ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಇಲ್ಲಿ ನನ್ನ ಹತ್ರ ಕೇಕ್ ಪ್ಯಾನ್ ಆಲ್ರೆಡಿ ಇತ್ತು. ಸೊ ಅದಕ್ಕೇ ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಮೈದಾ ಹಿಟ್ಟಲ್ವ, ಅಂಟ್ಕೋಬಾರ್ದು ಪ್ಯಾನ್ಗೆ ಅಂತ ಸ್ವಲ್ಪ ಡಸ್ಟಿಂಗ್ ಮಾಡಿ ಅದಕ್ಕೂ ಸಹ ನಾನು ಏನು ಲಟ್ಟಿಸ್ಕೊಂಡಿದ್ದೆ ಅದನ್ನು ಇದರಲ್ಲೂ ಸಹ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಪ್ರೆಸ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಪಿಜ್ಜಾ ಸಾಸ್ ಹಾಕಿ ಅದನ್ನು ಸಹ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಎಲ್ಲ ಫುಲ್ ನಾನು ಏನೇನು ಅಂದರೆ ಎಷ್ಟು ಅಗಲ ಒಸ್ತಿದೆ ಅಷ್ಟು ಅಗಲನೂ ಸಹ ಅದಕ್ಕೆ ಪಿಜ್ಜಾ ಸಾಸ್ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ನಾವು ಟಾಪಿಂಗ್ಸ್ ಹಾಕಿದಾಗೂ ಸಹ ಚೆನ್ನಾಗಿ ಅದು ಇರಬೇಕಲ್ವ. ಸೊ ಬನ್ನಿ ಏನೇನು ಟಾಪಿಂಗ್ಸ್ ಹಾಕಿದೆ ಅಂತ ನೋಡ್ಕೊಂಬರೋಣ. ನೋಡಿದ್ರಲ್ವ ಏನೇನು ಟಾಪಿಂಗ್ಸ್ ಹಾಕ್ತೆ ಅಂತ. ಸೊ ನಾನು ಇದು ಹೆಂಚನ್ನ ಪ್ರೀಹೀಟ್ ಮಾಡೋಣ ಅಂತ 10 ಮಿನಿಟ್ಸ್ ಮುಂಚೆನೇ ಇಟ್ಟಿದ್ದೆ. ಸೊ ಹಾಗಾಗಿ ಅದು ಬಿಸಿ ಆಗಿದ ತಕ್ಷಣ ನಾವು ಏನೇನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಪಿಜ್ಜಾದು ಅದೆಲ್ಲನೂ ಹಾಗೆ ಹೆಂಚ್ ಮೇಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ಚೆನ್ನಾಗಿರೋ ಪ್ಲೇಟ್ನ ಮುಚ್ಚಿದ್ರೆ 45 ಮಿನಿಟ್ಸ್ ಬಿಡಬೇಕು. ಹಾಗೆ ಲೋ ಫ್ಲೇಮ್ ಮಾಡಿ ಅದು ಹಾಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ ಅಂತ. ಸೊ ಇದ್ರ ಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿರೋ ಡೊಮಿನೋಸ್ ಪಿಜ್ಜಾ ರೆಡಿ ಆಗುತ್ತೆ.
ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಪಿಜ್ಜಾ ಅಂತ. ಸೊ ನನ್ನ ವಿಡಿಯೋನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.